ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ರಕ್ತದೋಕುಳಿ. ಭಯೋತ್ಪಾದಕರ ಹೆಡೆಮುರಿ ಕಟ್ಟುವುದಕ್ಕೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ. ಪಹಲ್ಗಾಮ್ನಲ್ಲಿ ಉಗ್ರರಿಗಾಗಿ ಸೇನಾ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ. ಅನಂತನಾಗ್ ಜಿಲ್ಲೆಯಲ್ಲಿ 170ಕ್ಕೂ ಹೆಚ್ಚು ಶಂಕಿತರ ವಿಚಾರಣೆ ನಡೀತಾ ಇದೆ. ಉಗ್ರರಿಗಾಗಿ ಹಣಕಾಸಿನ ನೆರವು ಸಹಾಯ ಮಾಡಿರುವ ಶಂಕೆಯಲ್ಲಿ ಇವರ ವಿಚಾರಣೆ ಆಗ್ತಾ ಇರುವಂಥದ್ದು. 14 ಮಂದಿಯ ವಿರುದ್ಧ ಉಗ್ರರ ಪಟ್ಟಿಯನ್ನು ತಯಾರಿಸಿದೆ ಕೇಂದ್ರ ಅನ್ನೋದು ಗೊತ್ತಾಗ್ತಾ ಇದೆ. ಲಷ್ಕರ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆಗೆ ನಂಟು ಹೊಂದಿದ್ದಾರೆ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರು ಈ ಸಂದರ್ಭದಲ್ಲಿ ಫಂಡಿಂಗ್ ಮಾಡಿದ್ರು, ಅವರಿಗೆ ನೆರವು ಕೊಟ್ಟಿದ್ರು, ಮಾಹಿತಿಗಳನ್ನು ಕೊಟ್ಟಿದ್ರು, ಅವರನ್ನು ಕೂಡ ಈಗ ಸೇನೆ ಟಾರ್ಗೆಟ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಭಾರತಕ್ಕೆ 2 ರೀತಿಯ ಉಗ್ರರ ಕಾಟ. ಒಂದು, ಪಾಕಿಸ್ತಾನದಿಂದ ನುಸುಳಿಕೊಂಡು ಬಂದು ಇಲ್ಲಿ ಅಟ್ಯಾಕ್ ಮಾಡೋರು. ಮತ್ತೊಂದು ಹೈಬ್ರಿಡ್ ಉಗ್ರರು, ಇಲ್ಲೇ ಕುಂತ್ಕೊಂಡು ಅವರಿಗೆ ಫಂಡಿಂಗ್ ಮಾಡೋದು, ಅವರಿಗೆ ವಾಸಿಸೋದಕ್ಕೆ ಜಾಗ ಕೊಡೋದು, ಅವರಿಗೆ ಮಾಹಿತಿಗಳನ್ನು ಲೀಕ್ ಮಾಡುವಂಥದ್ದು. ಈ ಇಬ್ಬರನ್ನೂ ಕೂಡ ಮಟ್ಟ ಹಾಕಬೇಕು ಅನ್ನೋದೇ ಈಗ ದೇಶದ ಜನರು ಆಗ್ರಹಿಸ್ತಾ ಇರುವಂಥದ್ದು. ಹಾಗಾಗಿಯೇ ಈಗ 2 ಆ್ಯಂಗಲ್ನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಒಂದು, ಗಡಿಯಿಂದ ಆಚೆಗಿರುವಂತಹ ಉಗ್ರರು, ಮತ್ತೊಂದು ಕಡೆ ಗಡಿಯ ಒಳಗಿತ್ಕೊಂಡು ನಮ್ಮವರ ಸೋಗಿನಲ್ಲಿತ್ಕೊಂಡು ಅವರಿಗೆ ಸಹಾಯ ಮಾಡ್ತಾ ಇರೋರು. ಆ ನಿಟ್ಟಿನಲ್ಲಿಯೇ ಈಗ 170 ಮಂದಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪೈಕಿ 14 ಮಂದಿಯ ವಿರುದ್ಧ ಉಗ್ರರ ಪಟ್ಟಿಯನ್ನು ತಯಾರು ಮಾಡುವುದಕ್ಕೆ ಕೇಂದ್ರ ಕೂಡ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರು ಲಷ್ಕರ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆಗೆ ನಂಟನ್ನು ಹೊಂದಿದ್ರು, ಫಂಡಿಂಗ್ ಅನ್ನು ಮಾಡ್ತಾ ಇದ್ರು, ಇಲ್ಲಿ ಕೂತ್ಕೊಂಡು ಅಲ್ಲಿನವರಿಗೆ ಸಹಾಯ ಮಾಡ್ತಾ ಇದ್ರು, ಅಂಥವರನ್ನು ಕೂಡ ಸದೆಬಡಿಯೋದಕ್ಕೆ ಈಗ ಸೇನಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ. ಈ ಮೂಲಕ ಭಯೋತ್ಪಾದಕರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುರುತಿಸಿಕೊಂಡವರಿಗೂ ಕೂಡ ಈಗ ಕೇಂದ್ರ ಟಾರ್ಗೆಟ್ ಅನ್ನು ಮಾಡಿ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತಹದ್ದು. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಆಪರೇಷನ್ ಮುಂದುವರೆದಿದೆ. ಕುಲ್ಗಾಮ್ನಲ್ಲಿ ಭಾರತೀಯ ಸೇನಾ ಪಡೆಯ ಮಿಂಚಿನ ಕಾರ್ಯಾಚರಣೆಯಾಗಿದೆ. 2 ಉಗ್ರರನ್ನ ಸೇನಾ ಪಡೆ ಸೆರೆ ಹಿಡಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಲ್ಗಾಮ್ನ ಗುದಾರ್ ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಕ್ಕಿರುವಂತಹ 2 ಉಗ್ರರು. ಈ 2 ಉಗ್ರರು ಯಾರು? 26 ಅಮಾಯಕರ ಸಾವಿನಲ್ಲಿ ಇವರ ಪಾತ್ರ ಇದೆಯಾ? ಇವರ ಮುಂದಿನ ಟಾರ್ಗೆಟ್ ಏನು? ಎಲ್ಲದರ ಬಗ್ಗೆಯೂ ಕೂಡ ಸೇನೆ ಬಾಯಿ ಬಿಡಿಸುವಂತಹ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿರಂತರವಾಗಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ಅಟ್ಯಾಕ್ ಆದಂತಹ ಜಾಗದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಕೂಂಬಿಂಗ್ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ನಿರಂತರವಾಗಿ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಭಯೋತ್ಪಾದಕರನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ. ಆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ದಕ್ಷಿಣ ಕಾಶ್ಮೀರದಲ್ಲಿ ನಿರಂತರವಾಗಿ ಸೇನೆ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಪ್ರಮುಖ ಭಯೋತ್ಪಾದಕ ಪೀಡಿತ ಪ್ರದೇಶಗಳೇನಿದಾವೆ ಆ ಪ್ರದೇಶಗಳಲ್ಲಿ ಸರ್ಚ್ ಆಪರೇಷನ್ ಅನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಈಗಾಗಲೇ 4 ಭಯೋತ್ಪಾದಕರ ಮನೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇವತ್ತು 2 ಭಯೋತ್ಪಾದಕರನ್ನ ಅಥವಾ ಶಂಕಿತ ಭಯೋತ್ಪಾದಕರನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇನ್ನೂ ಕೂಡ ಸರ್ಚ್ ಆಪರೇಷನ್ ಮುಂದುವರೆದಿದೆ. ಅನಂತನಾಗ್ನ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸರ್ಚ್ ಆಪರೇಷನ್ಗಳು ನಡೀತಾ ಇರುವಂತದ್ದು. ಇದರ ಜೊತೆಗೆ ಪಹಲ್ಗಾಮ್, ಶೋಪಿಯಾನ, ಪುಲ್ವಾಮಾ ಈ ಭಾಗದಲ್ಲೂ ಕೂಡ ನಿರಂತರವಾದಂತಹ ಸರ್ಚ್ ಆಪರೇಷನ್ಗಳು ನಡೀತಾ ಇದಾವೆ ಅನ್ನುವಂತ ಮಾಹಿತಿಗಳು ಕೂಡ ನಮ್ಗೆ ಸಿಗ್ತಾ ಇರುವಂತದ್ದು. ಮತ್ತಷ್ಟು ಭಯೋತ್ಪಾದಕ ಸಿಂಪತೈಸರ್ಗಳನ್ನ ಅಥವಾ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಹಕಾರ ನೀಡುವಂತಹ ವ್ಯಕ್ತಿಗಳನ್ನ ಬಂಧಿಸುವಂತ ಕೆಲಸಗಳು ಕೂಡ ಆಗ್ತಿದ್ದಾವೆ. ಅನಂತನಾಗ್ನಲ್ಲಿ 170ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಪ್ರೇಮ್, ಈಗ 2 ಉಗ್ರರನ್ನ ಈ ಕುಲ್ಗಾಮ್ನ ಗುದಾರ್ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.
ಅವರು ಈ ಅಟ್ಯಾಕ್ನ ರೂವಾರಿಗಳ ಅಥವಾ ಹೇಗೆ ಆ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ? ಪ್ರೇಮ್, ಈಗ ಅನುಮಾನಗಳ ಮೇಲೆ ಇವರನ್ನ ಬಂಧಿಸಲಾಗಿರುವಂತದ್ದು. ವಿಚಾರಣೆ ನಡೆಸಿದ ಬಳಿಕವಷ್ಟೇ ಈ ಘಟನೆಗೂ ಅವ್ರಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ಬೇಕಾಗಿರುವಂತದ್ದು. ಈಗ ಅವ್ರ ಮೇಲೆ ಅನುಮಾನಗಳು ಬಂದಂತ ಹಿನ್ನೆಲೆಯಲ್ಲಿ, ಶಂಕೆ ವ್ಯಕ್ತ ಆಗಿರುವಂತ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಬಹಳಷ್ಟು ಜನ ಅನುಮಾನಾಸ್ಪದ ವ್ಯಕ್ತಿಗಳು ಹುಡುಕಿ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಈ ಸೇನೆ ಇವ್ರನ್ನ ಬಂಧಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವ್ರು ವಾಪಸ್ ರಿಯಾಕ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಅವ್ರನ್ನ ನ್ಯೂಟ್ರಲ್ ಮಾಡಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಭದ್ರತಾ ಪಡೆಗಳು ಮಾಡಿರುವಂತದ್ದು. ಇನ್ನೂ ಸಾಕಷ್ಟು ಅನುಮಾನಾಸ್ಪದ ವ್ಯಕ್ತಿಗಳು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ತಲೆಮರೆಸಿಕೊಂಡಿರುವಂತ ಸಾಧ್ಯತೆಗಳಿದಾವೆ. ಅಂತವರನ್ನು ಕೂಡ ಈಗ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಈ ದಾಳಿಯ ಹೊಣೆಯನ್ನ TRF ಹೊತ್ಕೊಂಡಿರುವಂಥದ್ದು, ದಿ ರೆಸಿಸ್ಟೆನ್ಸ್ ಫೋರ್ಸ್ ಅಂಥೇಳಿ. ಇದು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಒಂದು ಉಪ ಸಂಘಟನೆ. ಈಗ ಇದರ ನಡುವೆಯಲ್ಲೇ ಭಾರತೀಯ ಸೇನೆ ಕೂಡ ನಿರಂತರವಾಗಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿಕೊಂಡಿದ್ದಾರೋ ಅವರನ್ನು ಹೆಕ್ಕಿ ಹೊರತೆಗುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅದಕ್ಕೂ ಮೊದಲು ಈ ದಾಳಿಯಲ್ಲಿ ಭಾಗಿಯಾದಂತಹ 2 ಉಗ್ರರ ಮನೆಯನ್ನು ಕೂಡ ಧ್ವಂಸ ಮಾಡಲಾಗಿತ್ತು.